ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವವನ್ನು ಗುಂಡ್ಲುಪೇಟೆ ಪಟ್ಟಣದ ವೀರಯೋಧ ಶಿವಾನಂದ ಸ್ಮಾರಕದ ಮುಂಭಾಗದಲ್ಲಿ ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್, ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಮಹಾನ್ ನಾಯಕರನ್ನ ಸ್ಮರಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಕನ್ನಡ ಹಿರಿಯ ಹೋರಾಟಗಾರ ಬ್ರಹ್ಮಾನಂದ ಮಾತನಾಡಿ, ಸ್ವಾತಂತ್ರ್ಯ ದಿನದ ಮಹತ್ವ ಹಾಗೂ ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟದ ಕುರಿತು ಹಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಕನ್ನಡದ ಮನಸ್ಸುಗಳೇ, ಇವತ್ತು ಆಗಸ್ಟ್ 15, 2026 ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆ. ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಅಂಗವಾಗಿ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಿರಂತರವಾಗಿ ಈ ಒಂದು ಶಿವಾನಂದ ಸ್ಮಾರಕದಲ್ಲಿ 4 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಇದು ಸ್ವಾತಂತ್ರ್ಯ ದಿನಾಚರಣೆ, ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ಗಣರಾಜ್ಯೋತ್ಸವ, ಹಾಗೆಯೇ ಕಾರ್ಗಿಲ್ ವಿಜಯೋತ್ಸವ. ಈ 4 ಒಂದು ಕಾರ್ಯಕ್ರಮವನ್ನು ಸತತವಾಗಿ ಸಕ್ರಿಯವಾಗಿ 15 ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಸ್ವಾತಂತ್ರ್ಯದ ಬಗ್ಗೆ 80ನೇ ಸ್ವಾತಂತ್ರ್ಯ, ನಮಗೆ ಸ್ವಾತಂತ್ರ್ಯ ಹೇಗೆ ಬಂತು, ಯಾವ ರೀತಿ ಬಂತು ಅನ್ನೋದು ಗಣ್ಯಮಾನ್ಯರು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ನಾನು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಅಂತ ಹೇಳ್ತೇನೆ. ಎದೆ ತಟ್ಟಿ ಹೇಳೋ ಭಾರತೀಯನೆಂದು ಗರ್ವದಿಂದ ಬಾಳೋ ಕನ್ನಡಿಗನೆಂದು ಹೇಳ್ತಾ ಮಾತು ಮುಗಿಸ್ತಾ ಇದ್ದಾರೆ. ಜೈ ಹಿಂದ್. ಕರ್ನಾಟಕ ಕಾವಲು ಪಡೆಯಿಂದ ನಿರಂತರವಾಗಿ 15 ವರ್ಷಗಳಿಂದ ನಾನು ಅತಿಥಿಯಾಗಿ ಭಾಗವಹಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಗೌರವಪೂರ್ವಕವಾಗಿ ರಾಜ್ಯೋತ್ಸವಕ್ಕೆ ಪ್ರತಿ ವರ್ಷ ಮಾಡ್ತಾಯಿದ್ದಾರೆ. ಇದಕ್ಕೆ ಕರ್ನಾಟಕ ಕಾವಲು ಪಡೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರಿಗೆ ನಾನು ಅವರಿಗೆ ಅಭಿನಂದಿಸ್ತೀನಿ. ಜೊತೆಗೆ ನಾವು ನಮ್ಮ ದೇಶ ಎಷ್ಟು ಮಟ್ಟಿಗೆ, ನಮ್ಮ ದೇಶ ಇವತ್ತು ಸ್ವತಂತ್ರ ಭಾರತ 1947ನೇ ಇಸ್ವಿಲಿ ಅದು ಸ್ವತಂತ್ರ ಆಯಿತು. ಅದಕ್ಕೆ ಬೇಕಾದಷ್ಟು ಜನ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್, ಭಗತ್ ಸಿಂಗ್, ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇತ್ಯಾದಿ ಎಲ್ಲ ಅನೇಕ ಮಹನೀಯರ ಬಲಿದಾನದಿಂದ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದೆ. ಅಂಥ ಒಂದು ಬಲಿದಾನಗಳ ಒಂದು ಸ್ಮರಣೆಯನ್ನು ಮಾಡ್ತಾ ಅವರ ಒಂದು ಹಾದಿಯಲ್ಲಿ ನಾವು ಸಾಗುತ್ತಾ ನಮ್ಮ ದೇಶದ ಮೇಲೆ ನಾವು ಸಂಪೂರ್ಣವಾದ ಅಭಿಮಾನವನ್ನು ಪಡಬೇಕು. ಯಾವತ್ತು ದೇಶ ಮೊದಲು, ಆಮೇಲೆ ಎಲ್ಲ ಅಂತ ನಾವು ಭಾವಿಸ್ಬೇಕು. ದೇಶಕ್ಕಾಗಿ ನಾವು ಅವರು ಏನು ಹೋರಾಟ ಮಾಡಿದರೆ ಅದೇ ನಿಟ್ಟಿನಲ್ಲಿ ನಾವು ನಮ್ಮ ಕೈಲಾದ ಮಟ್ಟಿಗೆ ನಾವು ದೇಶಕ್ಕಾಗಿ ಸಮರ್ಪಣಾ ಸೇವೆಯನ್ನು ಮಾಡಬೇಕು, ಸೇವೆಯನ್ನು ಸಮರ್ಪಣೆ ಮಾಡಬೇಕು. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ, ಪವಿತ್ರವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ 2 ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅವಕಾಶಕ್ಕಾಗಿ ಕರ್ನಾಟಕ ಕಾವಲು ಪಡೆ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನನ್ನ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ 2 ಮಾತನಾಡುತ್ತೇನೆ. ಜೈ ಕಾವಲು ಪಡೆ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸದಸ್ಯರು, ಮುಖ್ಯಸ್ಥರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಈ ದಿನ ಇಲ್ಲಿ ಶಿವಾನಂದ ಸ್ಮಾರಕ ನಾನು ಇದೇ ಮೊದಲನೇ ಸಾರಿ ಆದರೂ ಕೂಡ ಬಹಳ ಈ ಒಂದು ಕಾವಲು ಪಡೆ ಸಂಘದಿಂದ ಬಹಳ ಏನು ಒಂದು ಎಲ್ಲರಲ್ಲೂ ತುಂಬಿದ ಅಭಿಮಾನ ತುಂಬಿ ಈ ಒಂದು ಶಿವಾನಂದ ಯೋಧರ ಸ್ಥಳದಲ್ಲಿ ಈ ಮಹಾತ್ಮ ಗಾಂಧೀಜಿಯವರು ಏನು ನಮಗೆ ಸ್ವಾತಂತ್ರ್ಯವನ್ನು ಇವತ್ತಿಗೆ 79 ವರ್ಷ ತುಂಬಿ ಈಗ 80ನೇ ವರ್ಷಕ್ಕೆ ನಾವು ಕಾಲಿಟ್ಟು ಇವತ್ತು ಇಡೀ ದೇಶಾದ್ಯಂತ 80ನೇ ವರ್ಷದ ಸ್ವಾತಂತ್ರ್ಯ ಉತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇದು ಒಂದು ತುಂಬ ಉಲ್ಲಾಸಕರವಾದಂಥ ದಿನ. ಯಾಕೆ ಅಂದರೆ ಇದು ಒಂದು ಯೋಧರ ಸ್ಮಾರಕ ಭವನ ಅಂತ ನಾವು ಭಾವಿಸಿ ಇಲ್ಲಿ ಮಾಡ್ತಾ ಇರೋದು ತುಂಬ ಗೌರವಾನ್ವಿತ ಸಮಾರಂಭ ಅಂತ ಹೇಳ್ತಾ, ಮತ್ತು ಈ ದಿನ ನಾವು ಈ ದೇಶಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಒಬ್ಬರೇ ಅಲ್ಲ, ಇನ್ನೂ ಮಹಾನ್ ಗಣ್ಯ ವ್ಯಕ್ತಿಗಳೆಲ್ಲ ಇಲ್ಲಿ ದೇಶ ಸೇವೆಗೋಸ್ಕರ ಮಡಿದು ರಕ್ತದ ಕೋಡಿಗಳನ್ನು ಹರಿಸಿ ಕೊನೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸ್ತಾ ಈ ಸಮಯದಲ್ಲಿ ಇಲ್ಲಿ ನಮ್ಮ ಇಂಡಿಯಾ, ನಮ್ಮ ದೇಶ 80 ವರ್ಷ ಹಿಂದೆ ಯಾವುದೊಂದು ಪರಿಸ್ಥಿತಿಯಲ್ಲಿ ಇತ್ತು ಅಂತ ನಮ್ಮ ಹಿರಿಯವರೆಲ್ಲ ಈಗ ಮಾತಾಡಿದ್ದಾರೆ.
ನಮ್ಮ ಇಂಡಿಯಾ ರಾಜ್ಯ ನೂರಾರು ಭಾಷೆಗಳು, ನೂರಾರು ಧರ್ಮಗಳು ಎಲ್ಲ ಸೇರಿ ಈ ಪ್ರಪಂಚದಲ್ಲಿ ಈ ಥರ ಒಂದು ದೇಶ ಬೇರೆ ಇಲ್ಲ. ಒಂದೇ ಒಂದು ದೇಶ ಇರೋದು ಇಂಡಿಯಾ ಮಾತ್ರ. ನಮ್ಮ ಕೈಯಲ್ಲಿ ಇರೋ ಒಂದು ನೋಟ್ ನೋಡಿದ್ರೆ, ಒಂದು ಕರೆನ್ಸಿ ನೋಡಿದ್ರೆ ಅದರಲ್ಲಿ 17 ಭಾಷೆಗಳು ಅನೇಕರಣ, 100 ಚಿಲ್ಲರೆ ಭಾಷೆಗಳು, 111 ಭಾಷೆಗಳು, ಔದ್ಯೋಗಿಕವಾಗಿ 22 ಭಾಷೆಗಳು, 111 ಭಾಷೆಗಳು ಬೇರೆ. ಆಮೇಲೆ ಲೋಕಲ್ ಸ್ಲ್ಯಾಂಗ್ಸು ಬೇರೆಯೂ ಇದೆ. ಅದೇ ಥರ ಧರ್ಮಗಳು ಸುಮಾರಿದೆ. ಬ್ರಿಟಿಷ್ನವರು ಇಲ್ಲಿ ಬಂದು ಮಾಡಿರೋದು ಏನು, ನಮ್ಮನ್ನೇ ಬೇರೆ ಬೇರೆ ಹಾಕೋಕ್ಕೆ ಶ್ರಮಪಟ್ಟರು. ಅವ್ರು ಬಂದು ಡಿವೈಡ್ ಆ್ಯಂಡ್ ರೂಲ್, ನಮ್ಮನ್ನೆಲ್ಲ ಭಿನ್ನ ಭಿನ್ನವಾಗಿ ಬೇರೆ ಬೇರೆ ಹಾಕಿ ನಮ್ಮನ್ನೇ ಇಂಡಿಯಾ ಅಂತ ಒಂದು ಸುಧಸಿದ್ಧವಾಗಿರುವ ಒಂದು ಬೇರೆ ಬೇರೆ ಹಾಕೋಕ್ಕೆ ಶ್ರಮಪಟ್ಟರು. ಗಾಂಧೀಜಿಯವರು, ಅದೇ ಥರ ಮೌಲಾನಾ ಆಜಾದ್, ಸ್ವತಂತ್ರ ಸೇನಾನಿಗಳು ಅವರೆಲ್ಲ ಸೇರಿ ನಮ್ಮ ಇಂಡಿಯಾ ಒಂದು ಸುಂದರವಾದ ಒಂದು ಉದ್ಯಾನವಾಗಿ ಅದಕ್ಕೆ ನೇತೃತ್ವ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಈ ಇಂಡಿಯಾ ರಾಜ್ಯಕ್ಕೆ, ಇಂಡಿಯಾ ದೇಶಕ್ಕೆ ಒಂದು ಕಾನೂನು ಬರೆಯುವಾಗ ಅದರಲ್ಲಿನೂ ಅಭಿಪ್ರಾಯಗಳು, ಪ್ರಾರ್ಥನೆ ಮಾಡಿಕೊಂಡು ಇದರಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟರು. ಇದೇ ವೇಳೆ ಕರ್ನಾಟಕ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಚಾಲಕರು ಆದ ಕುಂಜುಟ್ಟಿ ಹಾಗೂ ಮಾಸ್ಟರ್ ಮಲ್ಲಯ್ಯ ಅವರು ದೇಶದ ಮಹನೀಯರ ಜೀವನ ಹಾಗೂ ಕೊಡುಗೆಗಳ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಚಿಲವಾದಿ ಆರ್ ಸೋಮಣ್ಣ, ಜಿಲ್ಲಾ ಕಾರ್ಯಾಧ್ಯಕ್ಷ ಅಬ್ದುಲ್ ರಶೀದ್, ತಾಲೂಕು ಗೌರವಾಧ್ಯಕ್ಷ ರಾಮೇಗೌಡ, ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್, ತಾಲೂಕು ಉಪಾಧ್ಯಕ್ಷ ಮಂಜುನಾಥ್, ಟೌನ್ ಅಧ್ಯಕ್ಷ ಸಾದಿಕ್ ಪಾಷಾ, ಟೌನ್ ಗೌರವಾಧ್ಯಕ್ಷ ಶಕೀಲ್, ಟೌನ್ ಸಂಚಾಲಕ ಮಿಮಿಕ್ರಿ ರಾಜು, ಜಾಹಿರ್ ಹುಸೇನ್, ಡ್ಯಾನ್ಸರ್ ಪವನ್ ಸೇರಿ ಕಾವಲು ಪಡೆಯ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.